ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ದೃಶ್ಯ. ಬೈಲಹೊಂಗಲ ತಾಲೂಕಿನ ಮಾಸ್ತಮರಡಿ ಗ್ರಾಮದಲ್ಲಿ ಶಿವನಪ್ಪ ಲಕ್ಷ್ಮಪ್ಪ ಮಿಂಡೋಳಿ ಇವರಿಗೆ ಸೇರಿದ ಮನೆ ಇದಾಗಿದ್ದು, ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ದೃಶ್ಯ. ಮನೆ ಕಳೆದುಕೊಂಡ ಬಡ ಕುಟುಂಬ ಧಗಧಗ ಉರಿದು ಬೆಂಕಿಯಿಂದಾಗಿ ಮನೆಯಲ್ಲಿ ಉಪಯೋಗಿಸಿರುವ ದವಸ ಧಾನ್ಯ ಪಾತ್ರೆಗಳು ಇನ್ನೂ ಹಲವಾರು ವಸ್ತುಗಳು ಹಾಳಾಗಿದ್ದು, ಈ ಕುಟುಂಬಕ್ಕೆ ಸ್ಪಂದಿಸಬೇಕೆಂದು ಕುಟುಂಬಸ್ಥರು ಮೊರೆ ಹೋಗಿದ್ದಾರೆ. ಮನೆ ಕಳೆದುಕೊಂಡ ಕುಟುಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಹಾಯ ಹಸ್ತ ತೋರಬಹುದಾ ಎಂದು ಕಾದು ನೋಡಬೇಕಾಗಿದೆ. ಮತ್ತು ಅದು ನಾವು ಎಲ್ಲ ಹೊಲಗಳಿಗೆ ಹೋಗಿದ್ದೀವಿ ರೀ. ಮತ್ತು ಈಗ ಅದನ್ನು ಯಾರು ಪಾಪ ಎಲ್ಲ ಮಂದಿ ಭಾಳ ಸಹಾಯ ಮಾಡಿ ಅದನ್ನು ನಿಂದಿಸಿದ್ರು. ಮತ್ತು ಈಗ ನಮಗೆ ಯಾರು ಇದನ್ನು ಅನ್ಕರ್ಯ ತೊಗೊಂಡಿಲ್ಲ ಇನ್ನಾರು. ಮತ್ತು ಯಾಗೋ ಏನು ಒಂದು 2 ಚೀಲ ಜ್ವಾಳ ರೀ, 1 ಚೀಲ ಶೇಂಗಾ, ಮತ್ತು ಇದು ಒಂದು ಚೀಲ ಗೊಂಜಾಳ ರೀ, ಇವೆಲ್ಲ ಇದ್ದು ರೀ. ಇವೆಲ್ಲ ಮತ್ತು ಈಗ ಬಾಂಡೆಗಳು ಎಲ್ಲ ಹಾಳಾಗಿ ಹೋತ್ರಿ ಎಲ್ಲ. ಮತ್ತು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬಂದು ಒಂದಿಟ್ಟು ಏನಾದ್ರು ಮಾಡ್ಬೇಕು ರೀ. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ಈಗ ಒಂದು 2 ಚೀಲ ಜ್ವಾಳ ರೀ ಸರ, ಮತ್ತು ಒಂದು ಗೊಂಜಾಳ ಚೀಲ, ಒಂದು ಶೇಂಗಾ ಚೀಲ, ಇವೆಲ್ಲ ಕೂಡಿ ಬಾಂಡೆ ಇವ ರೊಕ್ಕ ಎಲ್ಲ ಸುಟ್ಟು ಹೋಗಿದಾವೆ ರೀ. ಅವು ಏನು ಭಾಳ ಹಾಳಾಗೈತೆ ರೀ. ಭಾಳ ಮನ್ಯಾನ ಬದುಕು ಭಾಳ ಐತ್ರಿ. ಅದು ಇದು ಅಂಟದಾಗ ಮಾಲ್ ಭಾಳ ಐತ್ರಿ. ಅವು ಹುಡುಗರು ಪೇಪರ್ಸ್ ಶಾಲೆ ಹೂವು ಟ್ರಂಕು ಅವು ಇವು ಎಲ್ಲ ಭಾಳ ಸುಟ್ಟೋಗಿದಾವೆ ಸರ. ಏನು ಮಾಡೋಕ್ಕೆ ಬರ್ದಂಗೆ ಆಗೈತೆ ರೀ ನಮ್ಗೆ. ಈಗ ಅಡುಗೆ ಮಾಡ್ಕೊಂಡು ತಿನ್ನೋದು ಜಡ ಆಗೈತೆ ರೀ. ಹೊಲದಾಗ ಅಷ್ಟು ಸಡ್ ಹಾಕಿದ್ದೀವಿ ರೀ, ಅದ್ರಾಗ ದನ ಕಟ್ತಿದ್ವಿ, ಅಲ್ಲಿ ಅಷ್ಟು ಮಾಡ್ಕೊಂಡು ತಿನ್ನೋದು, ಇಲ್ಲಿ ಬರೋದು ಹೋಗೋದು ನೋಡೋದು ಮಾಡೋದು ಹಿಂಗೆ ನಡೆದೈತೆ ರೀ ಸರ. ಏನು ಮಾಡೋಕ್ಕೆ ಬರ್ದಂಗೆ ಆಗೈತೆ ರೀ. ಹೇಳಿದ್ವಿ ರೀ, ಮತ್ತು ಸಿಪಾಯಿ ಅವರಿಗೆ ಹೇಳಿದ್ವಿ ರೀ. ಅವರು ಯಾಕೋ ಏನು ಹೇಳಿದಾರೋ ಏನು ಅಥವಾ ಇಲ್ಲರಿ ಆಮೇಲೆ ರೀ. ಮತ್ತು ಅವರು ಯಾರೂ ಬಂದಿಲ್ಲ ರೀ ಸರ. ಮತ್ತು ಇವರು ಪಿ ಡಿ ಸಾಹೇಬ್ರಾಗಲಿ ಯಾರೂ ಆಗಲಿ ಇನ್ನೂ ಬಂದಿಲ್ಲ ರೀ ಸರ. ಏನು ಮಾಡೋಕ್ಕೆ ಬರ್ದಂಗೆ ಐತಿ. ನಾವು ನೋಡ್ದು ಹೋಗೋದು ಹಿಂಗೆ ನಡೆದೈತಿ ಸರ್. ಅಂದಾಜು ಒಂದು 70-80 ಸಾವಿರ ರೂಪಾಯಿ ಆದಂಗೆ ಆಗೈತಿ ನೋಡಿ ಸರ್. ಮತ್ತು ಅಂದ್ರೆ ಎಲ್ಲ ಕರ್ಕೊಂಡು ಜ್ವಾಳ ಕಾಳ ಕಡಿ ಗಾಂಧೆಣ್ಣಿ ಮಣಿಬಾಯಿ ಸಂತಿ ಸರ್ ಭಾಳ ಇರ್ತೈತಿರಲ್ಲ, ಅದೆಲ್ಲ ಕುಡ್ಕೊಂಡು ಒಂದು 60-70 ಸಾವಿರ ರೂಪಾಯಿ ರೀ ಒಟ್ಟು ಆದಂಗೆ ಆಗೈತಿ ರೀ ಸರ್. ಮತ್ತು ಈಗ ಮನಿದು ಅವು ಇವು ಅವು ಎಲ್ಲ ಬಿಟ್ರಿ ಇಷ್ಟು ಹಾಳಾಗೈತಿ ರೀ. ಇನ್ನು ಅದನ್ನು ಕಟ್ಟಿ ಮಾಡಿ ಅದನ್ನು ಮಾಡ್ಬೇಕಾರೆ ಭಾಳ ಗೋಳು ಹಾಕೈತಿ ರೀ ಸರ್. ಮತ್ತು ಯಾರು ಏನು ಮಾಡೋಕೆ ಬರ್ದಂಗೆ ಆಗೈತಿ ರೀ. ಏನು ಮಾಡೋದೈತಿ. ಮಾತ್ಪಾಡಿ ಗ್ರಾಮದಲ್ಲಿ ಬೆಂಕಿ ಹತ್ತೈತಿ ಅಂತೇಳಿ ನಮಗೆ ಕರೆ ಕೊಟ್ಟಿದ್ರು. 11:45ಕ್ಕೆ ಕರೆ ಕೊಟ್ಟಿದ್ರು. ನಾವು 11:45ಕ್ಕೆ ಅಲ್ಲಿಂದ ಬಿಟ್ಟಿದ್ದೀವಿ. ಇಲ್ಲಿ ಬಂದು ನೋಡಿದಾಗ ಈ ಮನೆಗೆ ಬೆಂಕಿ ಹತ್ತಿದೆ. ಅದು ಗ್ಯಾಸ್ ಹತ್ತಿದೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಹೆಂಗೆ ಗೊತ್ತಾಗಿಲ್ಲ ನಮಗೆ. ಅದು ಆದರೆ ಎಲ್ಲ ಸುಟ್ಟು ಹೋಗಿದೆ. ಸುಟ್ಟೋದ್ರಿಂದ ನಾವು ಬಂದು ಇಲ್ಲಿ ನಮಗೆ ಇವರು ಯಲ್ಲಪ್ಪ ನೋಡಿ ಕುಮಾರ್ ಇವರು ನಮ್ಮ ಕರೆ ನೀಡಿದ್ರು. ಈ ಗ್ರಾಮಕ್ಕೆ ಹೀಗೆ ಬೆಂಕಿ ಆಗಿದೆ, ಮನೆಗೆ ಬರ್ರಿ ಅಂತೇಳಿ. ನಾವೆಲ್ಲ ನಮ್ಮ ಸಹೋದ್ಯೋಗ ಜೊತೆಗೆ ಬಂದು ನಾವು ಇಲ್ಲಿ ಬೆಂಕಿಯನ್ನು ಆರಿಸಿ ಅವ್ರದ್ದು ಸಾಮಾನ್ಯ ಉಳಿದು ಒಂದು 500 ರೂಪಾಯಿ ಮತ್ತು ಒಂದು 5 ಇದು ಚಿನ್ನದ ಆಭರಣಗಳಿದ್ದು ಅವರಿಗೆ ಅವ್ರ ಕೈಯಲ್ಲೇ ಒಪ್ಪಿಸಿದ್ದೀವಿ. ಮತ್ತು ನಾವು ಬೆಂಕಿ ಕಾರ್ಯಾಚರಣೆಯಿಂದ ಮುಗಿಸ್ಕೊಂಡು ಎಲ್ಲ ಮುಗಿಸಿದ್ದೀವಿ. ಇಷ್ಟೇ.